ಈ ಬಾರಿಯ ಬಿಗ್ ಬಾಸ್ಗೆ ಈಗ ಮತ್ತೊಂದು ಕಂಟಕ ಎದುರಾಗಿದೆ. ಯಾಕೋ ಈ ಸರ್ತಿ ಮೇಲಿಂದ ಮೇಲೆ ಈ ರೀತಿಯಾದಂತಹ ಆರೋಪ ಕಂಟಕಗಳು ಬಿಗ್ ಬಾಸ್ಗೆ ಬರ್ತಾನೆ ಇದೆ. ಈ ಸರ್ತಿ ಬಿಗ್ ಬಾಸ್ ಮನೆಯಲ್ಲಿ ನಿಂದನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ. ಅದು ಯಾರ ಮೇಲೆ? ಬಿಗ್ ಬಾಸ್ ಸ್ಪರ್ಧಿಯಾಗಿರ್ತಕ್ಕಂಥ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ನಿಂದನೆಯ ಆರೋಪ. ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ NCR ಕೂಡ ದಾಖಲಾಗಿದೆ. NCR ಅಂತಂದರೆ ನಾನ್ ಕಾಗ್ನಿಸಬಲ್ ರಿಪೋರ್ಟ್ ಅಂತಂದ್ಬಿಟ್ಟು ಆಯೋಜಕರು ಸೇರಿ, ಅಂದರೆ ಬಿಗ್ ಬಾಸ್ನ ಆಯೋಜಕರು ಸೇರಿ ಅಶ್ವಿನಿ ಗೌಡ ವಿರುದ್ಧ NCR ದಾಖಲಾಗಿದೆ. ಬೀಗ ಜಡಿದ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ. ಸಹಸ್ಪರ್ಧಿ ರಕ್ಷಿತಾ ವಿರುದ್ಧ ಅಶ್ವಿನಿ ನಿಂದನೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ. ಬಿಡದಿ ಠಾಣೆಯಲ್ಲಿ ವಕೀಲರೊಬ್ಬರು ಈ ದೂರನ್ನು ದಾಖಲಿಸಿಕೊಂಡಿದ್ದಾರೆ. ದೂರು ದಾಖಲಾದ ಬೆನ್ನಲ್ಲೇ NCR ಕೂಡ ಈಗ ಮಾಡಿಕೊಂಡಿದ್ದಾರೆ. ಹಾಗಾದರೆ ಬಿಡದಿ ಪೊಲೀಸರು ಮುಂದಿನ ಕ್ರಮ ಏನು ತಗೋತಾರೆ? ಮತ್ತೊಮ್ಮೆ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ? ಅಶ್ವಿನಿ ಗೌಡ ಅವರ ವಿಚಾರಣೆಯನ್ನು ಮಾಡ್ತಾರಾ? ಹೇಗೆ ಅಂತಕ್ಕಂಥದ್ದು ಈಗ ಮುಂದೆ ಗೊತ್ತಾಗಬೇಕು. ಅಂದರೆ ಬಿಗ್ ಬಾಸ್ನಲ್ಲಿ ಈ ಏಟು ಎದುರೇಟು, ಆರೋಪ ಪ್ರತ್ಯಾರೋಪ, ಅವ್ರನ್ನ ಇವ್ರು ಬೈಯೋದು, ಇವ್ರನ್ನ ಅವ್ರು ಬೈಯೋದು, ಇವೆಲ್ಲ ನಡೀತಾ ಇರುತ್ತೆ. ಈ ಕೆಲವೊಂದು ಟಾಸ್ಕ್ಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ, ಅಂಥ ಸಂದರ್ಭದಲ್ಲಿ ಏನೋ ಅಶ್ವಿನಿ ಗೌಡ ಅವರು ರಕ್ಷಿತಾ ವಿರುದ್ಧ ಏನೋ ನಿಂದನೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಆರೋಪ. ಸೊ ಈ ಎಪಿಸೋಡ್ನಲ್ಲಿ ನೀವೇನು ನೋಡಿದ್ದೀರಾ, ಈ ಸಂದರ್ಭದಲ್ಲಿ ಕೆಲವು ಪದ ಬಳಕೆ ಅಶ್ವಿನಿ ಗೌಡ ಅವರಿಂದ ಮುಚ್ಚುಬಾಯಿ ಅಂತನ್ನೋದು, ಈಡಿಯಟ್ ಅಂತನ್ನೋದು, ಇದೆಲ್ಲ ಪದಗಳ ಬಳಕೆ ಆಗಬಾರ್ದು. ಹಾಗಾಗಿ ವಕೀಲರೊಬ್ಬರು ಅಶ್ವಿನಿ ಗೌಡ ವಿರುದ್ಧ ಈಗ ಬಿಡದಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದಾರೆ. NCR ಕೂಡ ದಾಖಲಾಗಿದೆ. ಹೌದು, ಕೆಲವೊಂದು ಪದಗಳ ಬಳಕೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಎಸ್ ಮೂರ್ತಿ, ಈಗ ದೂರು ಕೊಟ್ಟಿದ್ದು ಯಾರು, ದೂರಿನ ಸಾರಾಂಶ ಏನು, NCR ಮಾಡ್ಕೊಂಡ್ಮೇಲೆ ಈಗ ಪೊಲೀಸರ ಮುಂದಿನ ಕ್ರಮ ಏನು? ಅರವಿಂದ್, ಹೈಕೋರ್ಟ್ ವಕೀಲ ಪ್ರಶಾಂತ್ ಮೆಹ್ತಾಲ ಎನ್ನುವವರು ಒಂದು ದೂರನ್ನು ಕೊಟ್ಟಿದ್ದಾರೆ. ಅದು ಬಿಡದಿ ಪೊಲೀಸ್ ಠಾಣೆಯಲ್ಲಿ. ಈ ಒಂದು ಬಿಗ್ ಬಾಸ್ ಸೀಸನ್ನಲ್ಲಿ ಸ್ಪರ್ಧಿಯಾಗಿರುವಂತಹ ಅಶ್ವಿನಿ ಗೌಡ ಸಹಸ್ಪರ್ಧಿ ರಕ್ಷಿತಾ ಅವರ ಮೇಲೆ ಒಂದು ಪದ ಬಳಕೆಯನ್ನು ಮಾಡಿದ್ದಾರೆ. ಅವರು ಗೊತ್ತಲ್ಲ, ಎಸ್ ನಾನು ಆ ಥರ ಅಲ್ಲ ಅನ್ನೋ ಮಟ್ಟಿಗೆ ಬಳಸಿದ್ದಾರೆ. ಹೀಗಾಗಿ ವ್ಯಕ್ತಿ ನಿಂದನೆಯನ್ನು ಇಲ್ಲಿ ಅಶ್ವಿನಿ ಗೌಡ ಮಾಡಿದ್ದಾರೆ. ಹೀಗಾಗಿ ಆಕೆಯ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಅದರ ಜೊತೆಗೆ ಆಯೋಜಕರು, ಡೈರೆಕ್ಟ್ರು ಮತ್ತು ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ವಹಿಸಿಕೊಂಡಂತಹ ಮ್ಯಾನೇಜ್ಮೆಂಟ್ ವಿರುದ್ಧ ದೂರನ್ನು ಕೊಡುವ ಕೆಲಸವನ್ನು ಮಾಡಲಾಗಿದೆ. ಇವತ್ತು ದೂರನ್ನು ಈ ವಕೀಲರು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಇದೀಗ NCR ಅನ್ನು ದಾಖಲು ಮಾಡಿಕೊಂಡಿರುವ ಬಿಡದಿ ಪೊಲೀಸರು ಆರೋಪಿಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಅದರ ಮೂಲ ವಿಡಿಯೋ ಏನಿದೆ, ಆ ಟೆಲಿಕಾಸ್ಟ್ ಆದಂತಹ ವಿಡಿಯೋ, ಅದರ ವಿಡಿಯೋವನ್ನು ಸಹ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನೋಟಿಸನ್ನು ಕೊಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಅವರು ಹೇಳಿದಂತಹ, ಅವರು ರಕ್ಷಿತಾಗೆ ಉದ್ದೇಶಿಸಿ ಇವರು ಮಾತನಾಡಿದ್ದಾರೆ ಎನ್ನುವಂತಹ ಪದ ಏನಿದೆಯಲ್ಲ ಅಶ್ವಿನಿ ಗೌಡ, ಆಕೆ ಗೊತ್ತಲ್ಲ, ಎಸ್ ಅದು ಯಾವ ರೀತಿಯ ಅರ್ಥ ಕೊಡುತ್ತೋ ನಮಗಂತೂ ಗೊತ್ತಿಲ್ಲ. ಆಕೆಯೇ ಅದಕ್ಕೆ ಉತ್ತರವನ್ನು ಕೊಡಬೇಕು. ಸದ್ಯ ಬಿಗ್ ಬಾಸ್ ಮನೆಯ ಒಳಗೆ ಅಶ್ವಿನಿ ಗೌಡ ಇದ್ದಾರೆ. ಹೀಗಾಗಿ ಆಕೆಯನ್ನು ಹೊರತಂದು ಕರೆದು ವಿಚಾರಣೆಯನ್ನು ನಡೆಸ್ತಾರ ಗೊತ್ತಿಲ್ಲ. ಈ ಹಿಂದೆ ಸಾಕಷ್ಟು ಬಾರಿ ಇದೇ ರೀತಿಯಾದಂತಹ ನಿದರ್ಶನಗಳಾಗಿದ್ದಾವೆ. ಕಳೆದ ವರ್ಷದಲ್ಲಿ ಚೈತ್ರ ಕುಂದಾಪುರ ಯಾವುದೋ ಒಂದು ಚೀಟಿಂಗ್ ಪ್ರಕರಣದಲ್ಲಿ ಬಿಗ್ ಬಾಸ್ ಮನೆಯಿಂದ ಕರೆತಂದು ಕೋರ್ಟ್ಗೆ ಹಾಜರುಪಡಿಸುವ ಕೆಲಸವನ್ನು ಮಾಡಲಾಗಿತ್ತು. ಇಲ್ಲೂ ಕೂಡ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಸದ್ಯ ಇದೀಗ ಈ ಎಲ್ಲವೂ ಕೂಡ ಪೊಲೀಸರ ಮುಂದಿನ ನಡೆಯ ಮೇಲೆ ತೀರ್ಮಾನವಾಗಬೇಕಿದೆ. ಒಂದಂತೂ ಸತ್ಯ, ಇದೀಗ ದೂರು ದಾಖಲಾಗಿದೆ. ದೂರಿನ ಆಧಾರದ ಮೇಲೆ ಬಿಡದಿ ಪೊಲೀಸರು ಯಾವ ರೀತಿಯ ತನಿಖೆಯನ್ನು ನಡೆಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಒಂದು ಎಪಿಸೋಡ್ನಲ್ಲಿ ಅಶ್ವಿನಿ ಗೌಡ ಬಳಸಿರ್ತಕ್ಕಂಥ ಆಕ್ಷೇಪಾರ್ಹ ಪದದ ವಿರುದ್ಧ ಈಗ ದೂರು ದಾಖಲಾಗಿದೆ.